ವೆರಿ ಗುಡ್. 22% ಲಾಭ ಬಂದಿದೆ. ವರ್ಮಾ ಇಂಡಸ್ಟ್ರೀಸ್ ನಾವು ನಡೆಸೋದಕ್ಕೆ ಶುರು ಮಾಡಿದ್ಮೇಲೆ ಟೋಟಲಿ 80% ಲಾಭ ಬಂದಿದೆ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಅಂದಾಗೆ ಲೀಸ್ ಪೀರಿಯಡ್ನ ಇನ್ನೂ 5 ವರ್ಷ ಮುಂದುವರ್ಸಕ್ಕೆ ಕೇಳಿ ಅಂತ ಹೇಳಿದ್ದೆ. ಏನ್ ಮಾಡಿದ್ರಿ? ಕೇಳಿದ್ದೀನಿ ಸರ್, ಪೇಪರು ರೆಡಿ ಆಗಿದೆ. ಆದರೆ ಒಂದು ಸಣ್ಣ ಪ್ರಾಬ್ಲಮ್. ಏನ್ರಿ ಎಂತ ಪ್ರಾಬ್ಲಮ್? ರೆಡಿಯಾಗಿರೋ ಫೈಲ್ಗೆ ಒಂದು ಸೈನ್ ಬೇಕು. ಯಾರ್ದು? ಸಂಧ್ಯಾ ಮೇಡಮ್ದು. ಸಂಧ್ಯಾ ಮೇಡಮ್. ಅಪ್ಪ ಸ್ವಲ್ಪ ಸುಮ್ಮನೆ ಇದೆ. ಫೈಲ್ ಕೊಡಿ. ಈ ಪೇಪರ್ಸ್ ಮೇಲೆ ಸೈನ್ ಆಗ್ಬೇಕಾ? ಹೌದು ಸರ್. ನಾಳೆ ರೆಡಿ ಮಾಡಿ ಕಳ್ಸ್ಕೊಡ್ತೀನಿ, ನೀವು ಹೊರಡಿ. ಆಯ್ತು ಸರ್. ನಾನು ಬರ್ತೀನಿ ಸರ್. ಏನಪ್ಪ ನೀವು ಹೀಗೆ ಬಂದವ್ರ ಮುಂದೆಲ್ಲ ಹೀಗೆ ಮಾತಾಡ್ತಿರಲ್ಲ? ಇನ್ನೇನೋ ಸಂಧ್ಯಾ ಮೇಡಮ್ ಅಂತ ಅವಳ ಹೆಸರು ಎತ್ತಿದ್ರೆ ನನ್ನ ಮೈ ಉರಿಯುತ್ತೆ. ಹಾಗಂದ್ರೆ ಹೇಗಪ್ಪ? ಈ ಪೇಪರ್ಸ್ ಮೇಲೆ ಸೈನ್ ಬೇಕು ಅಂದ್ರೆ ನಾವು ಅವಳ ಮನೆಗೆ ಹೋಗ್ಲೇಬೇಕು. ಏನೋ ಅವಳ ಮನೆಗೆ ಹೋಗುದ? ಅದು ನಾನು ಸ್ವಾಭಿಮಾನ ಅನ್ನೋದು ನನ್ನ ರಕ್ತದಲ್ಲಿ ಬೆರ್ತು ಹೋಗಿದೆ. ಅದು ಒಂದು ಡಿಜಿಟಲ್ ಸಿಗ್ನೇಚರ್ ಗೋಸ್ಕರ ನಾನು ಅವಳ ಮನೆ ಬಾಗಿಲಿಗೆ ಹೋಗ್ಬೇಕಾ? ಇನ್ನು ನನ್ನ ಆತ್ಮಗೌರವ ಸುದ್ದಿಲ್ಲ. ಬೇಕಾದ್ರೆ ನೀನೇ ಹೋಗಿ ಸಿಗ್ನೇಚರ್ ಹಾಕ್ಸ್ಕೊಂಡ. ಅಪ್ಪ ಅದು ಹಾಗಲ್ಲಪ್ಪ, ನನ್ನ ಮಾತು ಕೇಳಿ. ನಾನು ಹೇಗಪ್ಪ ಹೋಗ್ಲೆ? ರೀ, ನೀವ್ ಹೋಗಲ್ಲ ಅಂದ್ರೆ ಹೇಗ್ರಿ? ರಾಣಿ, ನೀನ್ ಸ್ವಲ್ಪ ಸುಮ್ಮನೆ ಇರು. ನಿಮ್ಗೆ ಇವೆಲ್ಲ ಅರ್ಥ ಆಗಲ್ಲ. ನಾನು ಅಲ್ಲಿಗೆ ಹೋಗಕ್ಕಾಗಲ್ಲ. ನಮ್ ಕಂಪನಿ ಲಾಸ್ ಆದ್ರೂ ಪರವಾಗಿಲ್ಲ, ನಾನು ಹೋಗಲ್ಲ. ರೀ, ನೀವು ಕಂಪ್ನಿ ಲಾಸ್ ಬಗ್ಗೆ ಹೇಳ್ತಿದ್ರಿ, ಆದ್ರೆ ನಾನ್ ಹೇಳ್ತಾ ಇರೋದು ಸಂಧಿಂಗ್ ಆಗ್ತಿರೋ ಲಾಸ್ ಬಗ್ಗೆ. ಸಂಧ್ಯಾಗ್ ಲಾಸ? ಏನ್ ಹೇಳ್ತಿದ್ದೀನಿ? ನಿಜಾನೇ ಹೇಳ್ತಾ ಇದ್ದೀನಿ ರೀ. ಒಂದೇ ಒಂದ್ಸಲ ಒಬ್ಬ ಅಣ್ಣನಾಗಿ ಯೋಚನೆ ಮಾಡ್ರಿ. ಸಂಧಿನ ಹೆಸರಲ್ಲಿ ಎಷ್ಟೇ ಆಸ್ತಿ ಹಣ ಇರ್ಬೋದು, ಆದ್ರೆ ಅಪ್ಪ ಅಮ್ಮ ಅಣ್ಣ ಅಕ್ಕ ಇವರೆಲ್ಲ ದೂರ ಮಾಡ್ಕೊಂಡು ಅವಳೆಷ್ಟು ನಷ್ಟ ಅನುಭವಿಸ್ತಾಳೆ. ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಪದ್ಮನ್ ಮದ್ವೆ ಸೆಟ್ ಆಯ್ತು, ನಮ್ಮ ಮದ್ವೆನೂ ಆಯ್ತು. ಅಟ್ಲೀಸ್ಟ್ ಈಗ್ಲಾದ್ರೂ ಅವಳನ್ನ ಕ್ಷಮಿಸಿ ಅವಳನ್ನ ಒಪ್ಕೊಳ್ರಿ. ಅವಳ ಮನೆಗೆ ಒಂದೇ ಒಂದ್ಸಲ ಹೋಗ್ಬನ್ನಿ. ನೀನೇನೇ ಹೇಳೋ ರಾಣಿ, ನನ್ಗಲ್ಲಿ ಹೋಗಕ್ಕೆ ಮನ್ಸಾಗ್ತಾ ಇಲ್ಲ. ನಾನು ಹೇಗೆ ಹೋಗ್ಲಿ ಹೇಳು? ನೀವೊಬ್ರೇ ಹೋಗ್ಬೇಡಿ, ನಾನು ಬರ್ತೀನಿ. ನೀವ್ ಹೋಗಲ್ಲ ಅಂದ್ರೆ ಇವತ್ತೊಂದಿನ ಲಾಸ್ ಆಗುತ್ತೆ ಅನ್ಕೊಂಡಿದ್ದೀರಾ? ಮುಂದಕ್ ಒಂದಲ್ಲ ಒಂದಿನ ಅವಳ ಸೈನ್ ಬೇಕೇ ಬೇಕು ತಾನೆ? ಆಗ್ಲೂ ಹೀಗೆ ಮಾಡ್ತೀರಾ? ಮುಂದಕ್ ಒಂದಲ್ಲ ಒಂದಿನ ಅವಳ ಸೈನ್ ಬೇಕೇ ಬೇಕು ತಾನೆ? ಆಗ್ಲೂ ಹೀಗೆ ಮಾಡ್ತೀರಾ? ನೋಡಿ, ನನ್ ಮಾತು ಕೇಳಿ, ನೀವು ನನ್ ಜೊತೆ ಬನ್ನಿ. ಸಂಧ್ಯಾಗ್ ನಮ್ಮನ್ನು ನೋಡಿದ್ರೆ ₹1,00,00,000 ಸಿಕ್ಕ ಸಂತೋಷ ಆಗುತ್ತೆ. ನಮಗೂ ಕೋಟ್ಯಾಂತರದ ಬಿಸ್ನೆಸ್ ಆಗುತ್ತೆ. ನೀವ್ ಹೀಗ್ ದುಡುಕಿದ್ರೆ ನಮಗೂ ಲಾಸ್, ಅವಳಿಗೂ ಲಾಸ್. ಯೋಚನೆ ಮಾಡಿ. ಹೌದು ಶಂಕರ, ರಾಣಿ ಹೇಳ್ತಾ ಇರೋದು ಸರಿಯಾಗಿದೆ. ದ್ವೇಷದಿಂದ ಏನೂ ಸಾಧಿಸಕ್ಕಾಗಲ್ಲ, ಪ್ರೀತಿಯಿಂದ ಗೆಲ್ಬೇಕು. ಇಷ್ಟಕ್ಕೂ ಅವಳು ನಿನ್ ಹೊಡ ಹುಟ್ಟಿದವಳು ಕಣೋ, ಶತ್ರು ಅಲ್ಲ. ಹೌದು ರೀ, ಆವೇಶದಲ್ಲಿ ಮಾಡೋ ತಪ್ಪಿಗೆ ಆಮೇಲೆ ಕೊರಗೋ ಸ್ಥಿತಿ ಬರಬಾರ್ದು. ಅವಳು ನಿಮ್ ತಂಗಿ ಅಂದ್ಕೊಂಡು ಬರದೇ ಇದ್ರೂ ಪರವಾಗಿಲ್ಲ. ನಿಮ್ ಎಲ್ಲ ಆಸ್ತಿಗೆ ಅವಳು ಯಜಮಾನಿ ಆಗಿದ್ದಾಳೆ. ಅವಳಿಂದ ನಿಮ್ಮ ಆಸ್ತಿ ಪಡಿಬೇಕು ಅಂದ್ಕೊಂಡಾದ್ರೂ ಬನ್ನಿ. ಕರೆಕ್ಟ್ ಆಗಿ ಹೇಳಿದೆ. ನಮ್ಮ ಆಸ್ತಿಗೆ ಅವಳು ಹೇಗೆ ಯಜಮಾಂತಿ ಆಗ್ತಾಳೆ? ಅದನ್ನು ನಾನು ವಾಪಸ್ ಪಡೆದೇ ಪಡಿತೀನಿ. ನಡಿ ರಾಣಿ, ಹೋಗೋಣ. ಆದ್ರೆ ನಿನ್ನ ಹಾಗೆ ನಾನು ಸಂಬಂಧ ಮುಂದಿಟ್ಕೊಂಡು ಬರ್ತಾ ಇಲ್ಲ, ಬಿಸ್ನೆಸ್ ಅನ್ಕೊಂಡು ಬರ್ತಾ ಇದ್ದೀನಿ. ಅಬ್ಬಾ, ಈಗಲಾದ್ರೂ ಒಪ್ಕೊಂಡ್ರಲ್ಲ. ಇವತ್ತು ಸಂಧ್ಯಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಬೇಗ ಹೋಗಿ ರೆಡಿ ಆಗಿ.
ಕರೀರಿ. ಸಂಧ್ಯಾ, ಸಂಧ್ಯಾ. ಸಂಧ್ಯಾ, ಯಾಕೆ ಹಾಗೆ ನೋಡ್ತಾ ಇದೆಯಾ? ನಾನಮ್ಮ ನಿಮ್ಮ ಅತ್ತಿಗೆ. ಮದ್ವೆಗೆ ಬರೋದಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ಸಾರಿ. ಬಾ ಅಣ್ಣ, ಕುತ್ಕೋ. ಬನ್ನಿ, ಬಾ ಅಣ್ಣ. ಅಣ್ಣ, ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಯಾಕ್ರಿ ಇಷ್ಟು ಒಟ್ಟಾಗಿ ಮಾತಾಡ್ತಿದ್ದೀರಾ? ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸ್ರಿ. ಸಾರಿ ಸಂಧ್ಯಾ, ನಿನ್ನೆಯಿಂದ ಇವ್ರದ್ದು ಯಾವುದೋ ಟೆನ್ಷನಲ್ಲಿದ್ದಾರೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಷ್ಟೇ. ಸಂಧ್ಯಾ, ನಿನ್ಗೊಂದು ವಿಷಯ ಗೊತ್ತಾ? ನಿಮ್ಮ ಅಣ್ಣನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಗೊತ್ತಾ? ನಿನ್ನ ಜ್ಞಾಪಿಸ್ಕೊಳ್ದಿರೋ ದಿನಗಳೇ ಇಲ್ಲ. ಯಾವಾಗಲೂ ನನ್ನ ತಂಗಿ ಹತ್ರ ಮಾತಾಡಬೇಕು, ನನ್ನ ತಂಗಿನ ನೋಡಬೇಕು ಅಂತ ಚಡ್ಪಡಿಸ್ತಾ ಇರ್ತಾರೆ. ಅಪ್ಪ ಎಲ್ಲಿ ಬೇಜಾರು ಮಾಡ್ಕೊಳ್ತಾರೋ ಅಂತ ಇಷ್ಟು ದಿನ ಇವ್ರ ಕಡೆ ಬಂದಿರಲಿಲ್ಲ. ನನಗೂ ಅಷ್ಟೇ, ನಿನ್ನನ್ನು ನೋಡಬೇಕು, ನಿನ್ನ ಹತ್ರ ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತು ಆಸೆ ಕೈಗೂಡಿದೆ. ನೀನು ಮಾಡಿರೋ ಸಣ್ಣ ತಪ್ಪಿಗೆ ದೊಡ್ಡವರೆಲ್ಲ ನಿನ್ನನ್ನು ದೂರ ಇಟ್ಬಿಟ್ಟಿದ್ದಾರೆ. ಅವ್ರು ಹಾಗೆ ಮಾಡಿದ್ದು ಕೋಪದಲ್ಲಿ, ಹಾಗಂತ ನಾವು ಹಾಗೆ ಮಾಡೋಕ್ಕಾಗತ್ತಾ? ಅದಕ್ಕೆ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ದೊಡ್ಡವರೆಲ್ಲ ನಿಮ್ಮನ್ನ ದೂರ ಇಟ್ಟರು, ನಾವು ನಿಮ್ಮ ಜೊತೆ ಸೇರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗಲೂ ಅಷ್ಟೇ, ನಾವೆಲ್ಲಿಗೆ ಬಂದಿರೋದು ಮನೇಲಿ ಯಾರಿಗೂ ಗೊತ್ತಿಲ್ಲ, ಅಲ್ವೇನ್ರಿ? ಹೌದು ಸಂಧ್ಯಾ, ನಿನ್ನ ಪಾಲಿಗೆ ಅಪ್ಪ ಅಮ್ಮ ದೂರ ಆದರೂ ಅಣ್ಣ ಅತ್ತಿಗೆ ಅಂತ ನಾವಿದ್ದೀವಿ. ಅಣ್ಣ ಅತ್ತಿಗೆ, ನನಗಿವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಇಂಥ ಒಂದಿನ ಬಂದೇ ಬರುತ್ತೆ, ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ದಿನ ಇಷ್ಟು ಬೇಗ ಇಷ್ಟು ಸರ್ಪ್ರೈಸ್ ಆಗಿ ಬರುತ್ತೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ ಪ್ರೀತಿಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಣ್ಣ, ನಿನ್ನ ಹಾಗೆ ಅಪ್ಪನೂ ನನ್ನ ಒಂದಿನ ಒಪ್ಕೊಂಡ್ಬಿಟ್ರೆ? ಬೇಜಾರು ಮಾಡ್ಕೋಬೇಡ ಸಂಧ್ಯಾ, ಆ ದಿನನೂ ಬರುತ್ತೆ, ಸದ್ಯದಲ್ಲೇ ಬರುತ್ತೆ. ನೋಡು, ನಾವು ಮನೆಯಲ್ಲಿ ಹೇಳ್ದೇನೆ ಬಂದಿದ್ದೀವಿ, ಬೇಗ ಹೋಗ್ಬೇಕು, ಬರಲಾ? ಅಣ್ಣ, ಮೊದಲನೇ ಸಾರಿ ನಮ್ಮ ಮನೆಗೆ ಬಂದಿದ್ದೀರಾ, ಹಾಗೆ ಹೋಗೋದಕ್ಕೆ ನಾನು ಬಿಡ್ತೀನಾ? ಒಂದು ಗ್ಲಾಸ್ ಹಾಲಾದ್ರೂ ಕುಡ್ಕೊಂಡು ಹೋಗ್ಬೇಕು. 2 ನಿಮಿಷ ಬರ್ತೀನಿ. ನೋಡಿದ್ರಾ? ಬನ್ರಿ ಇಲ್ಲಿ. ಜಾಸ್ತಿ ಬಿಸಿ ಇಲ್ಲ, ತಣ್ಣಗೆ ಇದೆ. ಸಂಧ್ಯಾ, ನಿಮ್ಮ ಯಜಮಾನರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ? ಅವ್ರು ನನ್ನ ಮಗು ತರ ನೋಡ್ಕೋತಾರೆ. ಬಡತನ ಇದ್ರು ನಾವು ತುಂಬಾ ಸಂತೋಷವಾಗಿದ್ದೀವಿ. ಸಂಧ್ಯಾ, ನಿನಗೆ ಬಡತನನ? ಕೋಟ್ಯಾಂತರ ರೂಪಾಯಿ ಆಸ್ತಿ ನಿನ್ನ ಹೆಸರಲ್ಲಿ ಬರೀರೋದು, ಅದ್ರಲ್ಲಿ ನೀನು ಆರಾಮಾಗಿ ರಾಣಿ ತರ ಇರ್ಬೋದಲ್ವಾ? ಕೋಟ್ಯಾಂತರ ರೂಪಾಯಿ ಆಸ್ತಿ ನನ್ನ ಹೆಸರಲ್ಲಿದೆ, ಆದ್ರೆ ಅದು ನನ್ನ ಗಂಡ ದುಡ್ದಿದ್ದಲ್ವಲ್ಲ. ಅವರು ಅಷ್ಟೇ, ಗಂಜಿನೇ ಕುಡಿದ್ರು ಸ್ವಂತ ಸಂಪಾದನೆಯಲ್ಲಿ ಬದುಕಬೇಕು ಅಂತಾರೆ.
ನಿಮ್ಮ ಸ್ವಾಭಿಮಾನ ನನಗೆ ತುಂಬ ಇಷ್ಟ ಆಯಿತು ಸಂಧ್ಯಾ. ಹಾಗಂತ ಅಲ್ಲಿರೋ ಆಸ್ತಿ ಫ್ಯಾಕ್ಟ್ರಿ ವ್ಯವಹಾರನೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕಾಗತ್ತಾ? ಈಗ ನೋಡು, ಎಲ್ಲ ವ್ಯವಹಾರನೂ ಇವರೇ ನೋಡ್ಕೊಳ್ತಿದ್ದಾರೆ. ಆದರೆ ಏನು ಬಂತು ಪ್ರಯೋಜನ? ನಿನ್ನೆ ಒಂದೇ ಒಂದು ಪೇಪರ್ಗೆ ನಿನ್ನ ಸೈನ್ ಇಲ್ಲ ಅನ್ನೋ ಕಾರಣಕ್ಕೆ 50 ಲ್ಯಾಕ್ ಪ್ರಾಜೆಕ್ಟ್ ನಮ್ಮ ಕೈ ಬಿಡ್ತಾ ಇದೆ. ಅಯ್ಯೋ, ಹಾಗ್ಯಾಕಾಯ್ತು? ನನಗೆ ನಿನ್ನೆನೇ ಹೇಳಿದ್ರೆ ಸೈನ್ ಮಾಡ್ತಾ ಇದ್ದೆ. ಅಯ್ಯೋ, ಹಾಗ್ಯಾಕಾಯ್ತು? ನನಗೆ ನಿನ್ನೆನೇ ಹೇಳಿದ್ರೆ ಸೈನ್ ಮಾಡ್ತಾ ಇದ್ದೆ. ಈಗ ಆ ಪೇಪರ್ಸ್ ಇದೆಯಾ? ಹಾಂ, ನನ್ನ ಹತ್ರನೇ ಇದೆ. ಓ, ವರ್ಮಾ ಇಂಡಸ್ಟ್ರೀಸಾ? ಇವರಿಂದ ಒಳ್ಳೆ ಲಾಭನೇ ಬರುತ್ತಣ್ಣ. ಈ ಕಂಪನಿನ ಮಾತ್ರ ಕಳ್ಕೋಬೇಡ. ಆಡಿಟ್ ಮಾಡಿಸ್ತೀಯಾ? ಎಷ್ಟು ಬಂದಿತ್ತು ಲಾಭ? 22% ಬಂದಿದೆ. ಅದಕ್ಕೆ ಇನ್ನೂ 5 ವರ್ಷ ಕಂಟಿನ್ಯೂ ಮಾಡೋಣ ಅಂತ. ನಿನ್ಗೇನು ಬೇಜಾರಿಲ್ಲ ತಾನೆ? ಬೇಜಾರು ಯಾಕಣ್ಣ? ಕೊಡು. ನೀವಿಬ್ರು ನಮ್ಮ ಮನೆಗೆ ಬಂದಿರೋ ಸಂತೋಷನೇ ನಂಗೆ ತಡೆಯೋದಕ್ಕಾಗ್ತಿಲ್ಲ. ತಗೋ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅದಾಗೆ ನಾವಿನ್ನು ಹೊರಡ್ತೀವಿ, ಹಾಗಾಗಿ ಬರ್ತಾ ಇರ್ತೀವಿ. ಸಂಧ್ಯಾ, ನಿನ್ನ ಪಾಲಿಗೆ ನಾವು ಯಾವಾಗ್ಲೂ ಇರ್ತೀವಿ, ಬೇಜಾರು ಮಾಡ್ಕೋಬೇಡ, ಯಾವಾಗ್ಲೂ ಖುಷಿಯಾಗಿರು. ಅಂದಾಗೆ ನಿಮ್ ಯಜಮಾನರನ್ನು ನಾವು ಕೇಳಿದ್ವಿ ಅಂತ ಹೇಳು. ಬರ್ತೀವಿ. ಅಂದರೆ ನೀವು ಒಂದು ವಾರದ ಮಟ್ಟಿಗೆ ಬಾಂಬೆಗೆ ಹೋಗಲೇಬೇಕು, ಇಲ್ಲಾಂದರೆ ಹೆವಿ ಲಾಸ್ ಆಗಿಬಿಡುತ್ತೆ. ಒಂದು ಕೆಲಸ ಮಾಡಿ, ನೀವು ಇವತ್ತೇ ಹೊರಟುಬಿಡಿ. ನಿನಗೇನಾದ್ರು ಬುದ್ಧಿಗಿದ್ದೀಯಾ ಚಿದಂಬರ? ಮದುವೆಗೆ ಉಳ್ಕೊಂಡಿರೋದೇ 11 ದಿನ. ಅವನು ಬಾಂಬೆಗೆ ಹೋಗ್ಬೇಕು ಅಂತ ಕುಣಿತಾ ಇದ್ರೆ ನೀನು ಹಂಗೆ ಕುಣಿತಿದ್ಯಾ? ಹೌದಪ್ಪ. ಮದುವೆ ಹತ್ರದಲ್ಲಿ ಇಟ್ಕೊಂಡು ಸುಂದರ್ ಇವಾಗ ವಾರಗಟ್ಟಲೆ ಬಾಂಬೆಗೆ ಬಿಸ್ನೆಸ್ ಮೇಲೆ ಹೋಗ್ತಿದ್ದಾರೆ ಅಂದ್ರೆ ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲಪ್ಪ. ಅಕಸ್ಮಾತ್ ಅವ್ರ ಕೆಲಸ ಲೇಟಾಗಿ 4 ದಿನ ಲೇಟಾಗಿ ಬಂದ್ರೆ ಅವಾಗ ಏನ್ ಮಾಡೋದು? ಚೇಚೆ, ಹಾಗೇನೂ ಆಗೋದಿಲ್ಲ. ನೋಡಿ, ನಾನೀಗ ಬಾಂಬೆ ಹೋಗ್ಲೇಬೇಕು. ಅಲ್ಲಿರೋ ಡೀಲರ್ಸ್ನ ಹಿಡಿದು ನನ್ನ ಕೆಲಸ ಮಾಡಿಸ್ಲೇಬೇಕು. ಇಲ್ಲಾಂದ್ರೆ ನನಗೆ ಮುಂದೆ ಬರ್ಬೇಕಾದ್ರೆ ಆರ್ಡರ್ಸ್ನ ತಪ್ಪು ಹೋಗುತ್ತೆ. ನನ್ನ ಬಿಸ್ನೆಸ್ಗೆ ತುಂಬಾ ದೊಡ್ಡ ಪೆಟ್ಟು ಬೀಳುತ್ತೆ. ಇಷ್ಟಕ್ಕೂ ಮದುವೆಗಿನ 11 ದಿನ ಇದೆಯಲ್ಲ, ನಾನು 8 ದಿನದಲ್ಲೇ ವಾಪಸ್ ಬರ್ತೀನಿ. ಮುಚ್ಚೋ ಬಾಯ್. ಅವ್ರು ಹೇಳಿದಾಗ ಡಿಲೇ ಆದ್ರೆ ಮರ್ಯಾದೆ ಹೋದ್ ನಮ್ಗೆ ಗೊತ್ತಾ ನಿನ್ಗೆ? ನಾರಾಯಣ, ನಿನ್ ಮಗ ಹೇಳ್ತಾ ಇರೋದು ಸರಿಯಾಗಿದೆ, ಸುಮ್ಮನೆ ಇರು ನೀನು. ಅವಕಾಶಗಳು ಸಿಕ್ಕಾಗ ಅದನ್ನ ಬಳಸ್ಕೊಳ್ದೆ ನಷ್ಟ ಮಾಡ್ಕೊಳ್ಳೋರ್ನ ಮೂರ್ಖರು ಅಂತ ಕರೀತಾರೆ. ಆ ವಿಚಾರದಲ್ಲಿ ನಮ್ಮ ಅಳಿಯಂದ್ರು ಬಹಳ ಬುದ್ಧಿವಂತರು. ಹೋಗ್ಬಿಡ್ರಿ ಬಿಡು. ಮಾವ ಅಳಿಯ ಇಬ್ರು ಬಿಸ್ನೆಸ್ ತರ ಮಾತಾಡ್ತಿದ್ರೆ ಮಧ್ಯದಲ್ಲಿ ನಾವೇನು ಮಾತಾಡಕ್ಕಾಗತ್ತೆ? ಎಲ್ಲ ನನ್ನ ಮಗನೇ, ನಿನ್ನ ಯೋಗ್ಯತೆಗೆ ಅಷ್ಟೋ ಇಷ್ಟೋ ಆಸ್ತಿ ಸಿಗುತ್ತೆ, ಈ ಮನೆ ಹುಡುಗಿನ ಮದುವೆ ಮಾಡ್ಕೊಡೋ ಅಂದ್ರೆ ಕದ್ದು ಹೋಗ್ತೀನಿ ಅಂತ ಇದೆಯಾ? ಹೋಗು ಹೋಗು ಹೋಗ, ಅದು ಏನು ಕಿಸಿತೀಯೋ ನಾನು ನೋಡ್ತೀನಿ. ಚೇಚೆ, ಇದೆಲ್ಲ ಯಾಕಪ್ಪ? ಹಾಗನ್ಬೇಡಿ ಮಾವ. ಹೆಣ್ಣು ಕೊಡೋ ಮಾವ ಅಂದ್ರೆ ದೇವರಿದ್ದ ಹಾಗೆ. ಆಶೀರ್ವಾದ ಮಾಡಿ ಮಾವ. ಆಯ್ತು, ಒಳ್ಳೇದಾಗಲ್ಪ ನಿಂಗೆ. ಹೋಗ್ಬಾ. ಶಂಕರ್, ಬರ್ತೀನಿ. ಬೇಗ ಥ್ಯಾಂಕ್ ಯು. ಅತ್ತೆ,
ನಾನು ಹೋಗ್ಬಿಟ್ಟು ಬರ್ತೀನಿ, ಆಶೀರ್ವಾದ ಮಾಡಿ. ಹೇಳಪ್ಪ, ಸುಖವಾಗಿ ಹೋಗಿ ಬೇಗ ಬಂದ್ಬಿಡು. ನೀವೇನು ಚಿಂತೆ ಮಾಡಬೇಡಿ ಅತ್ತೆ, ನಿಮ್ಮ ಆಶೀರ್ವಾದದಿಂದ ನಾನು ಹುಷಾರಾಗಿರ್ತೀನಿ. ಪದ್ಮಾಗೋಸ್ಕರ ಬೇಗನೂ ಬರ್ತೀನಿ. ಅಣ್ಣ, ಅಲ್ಲಿಗೆ ಹೋದ್ಮೇಲೆ ಕೆಲಸ ಬಿಸ್ನೆಸ್ ಅಂತ ಅದ್ರಲ್ಲೇ ಮುಳುಗ್ ಹೋಗ್ಬಿಡ್ಬೇಡ. ದಿನಕ್ಕೆ 2 ಸಲನಾದ್ರೂ ನಮ್ಗೆ ಅಲ್ಲ ನಮ್ಮ ಅತ್ತಿಗೆಗೆ ಫೋನ್ ಮಾಡ್ತಾನೆ ಇರು, ಮರಿಬೇಡ್ವೋ? ಆಯ್ತಮ್ಮ, ನಿನಗೂ ಫೋನ್ ಮಾಡ್ತೀನಿ, ನಿಮ್ಮ ಅತ್ತಿಗೆಗೂ ಫೋನ್ ಮಾಡ್ತೀನಿ. ಪದ್ಮ, ನಾನು ಬರ್ತೀನಿ, ನೀನೇನು ಚಿಂತೆ ಮಾಡಬೇಡ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಶಿವಸ್ವಾಮಿ ಅವರೇ, ರಾಮೂರ್ತಿ ಅವರು ಇನ್ನೂ ಬಂದಿಲ್ವಾ? ಸರಿ, ಬಂದ ತಕ್ಷಣ ಒಳಗೆ ಕಳಿಸಿ. ಅಪ್ಪ ಏನಾದರೂ ಮನೇಲೇ ಇರ್ಬೋದಾ? ಮನೆ ಫೋನ್ ಯಾರೂ ರಿಸೀವ್ ಮಾಡ್ತಾ ಇಲ್ಲ ಅಂದರೆ ಮನೇಲಿ ಯಾರೂ ಇಲ್ಲ ಅಂತ ಆಯಿತು. ಅಪ್ಪ ಆಫೀಸ್ಗೂ ಬಂದಿಲ್ಲ, ಮನೇಲೂ ಇಲ್ಲ ಅಂದರೆ ಎಲ್ಲಿಗೆ ಹೋಗಿರ್ಬೋದು? ಅಪ್ಪ ಯಾಕೆ ಹೀಗೆ ಮಾಡಿದ್ರು? ಅರ್ಜೆಂಟಾಗಿ ಫೈಲ್ ಚೆಕ್ ಮಾಡಬೇಕಾಗಿತ್ತು ಸರ್. ಫೈಲ್ ಇರಲಿ, ರಾಮೂರ್ತಿ ಅವರು ಯಾಕ್ರಿ ಬಂದಿಲ್ಲ? ನಿಮ್ಗೇನಾದರೂ ಲೀವ್ ಹಾಕ್ತೀನಿ ಅಂತ ಹೇಳಿದ್ರ? ಗೊತ್ತಿಲ್ಲ ಸರ್, ನಮಗೂ ಹೇಳಲಿಲ್ಲ. ಅವರು ಯಾರಿಗೂ ಹೇಳ್ದೆ ಕೇಳದೆ ಹಾಕಿದವರೇ ಅಲ್ಲ ಸರ್. ಅಂಥದ್ರಲ್ಲಿ ಇವತ್ತು ಹೀಗೆ ಮಾಡಿದ್ದಾರೆ ಅಂತಂದರೆ ಸರ್, ನಿಮ್ಗೆ ಅವ್ರೇನು ಹೇಳಿಲ್ವಾ ಸರ್? ರೀ, ನನಗೆ ಹೇಳಿದ್ದಿದ್ರೆ ನಿಮ್ಮನ್ನ ಯಾಕ್ರಿ ಕೇಳ್ತಾ ಇದ್ದೆ? ಸಾರಿ ಸರ್, ಸರಿ ಫೈಲು ಇಟ್ಟೋಗಿ ಚೆಕ್ ಮಾಡ್ತೀನಿ.